ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಪುರಸಭೆಯಲ್ಲಿ ಶನಿವಾರ 14 ಮಾರ್ಚ್ 2026 ನಡೆದ ನಾರಿ ಎಂಬ ಶೀರ್ಷಿಕೆ ಅಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಮಮತಾ ಮಾಗಿ, ಪುರಸಭೆ ಮುಖ್ಯಾಧಿಕಾರಿ ಶ್ರೀ ಶಿವಾನಂದ ಅಜ್ಜನವರ್, ಪುರಸಭೆಯ ವ್ಯವಸ್ಥಾಪಕಿ ಕೊರೆಕಲ್ ಮೇಡಂ, ಸಂಪನ್ಮೂಲ ವ್ಯಕ್ತಿ ಬಿಎಸ್ ಗಿಡ್ಡಣ್ಣವರ, ಆರೋಗ್ಯ ನಿರೀಕ್ಷಕರು, ಕಮ್ಯುನಿಟಿ ಮೊಬಿಲೈಸರ್ಗಳು ಹಾಗೂ ಸಾನ್ವಿ ಕ್ಲಿನಿಕ್ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಆರ್ಯಂ ಬೆಂಚಳ್ಳಿ ಹಾಗೂ ಡಾಕ್ಟರ್ ಗಾಯತ್ರಿ ಬೆಂಚಳ್ಳಿ ಅವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಿತು. ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ವೇಳೆ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಶಿವಾನಂದ ಅಜ್ಜನವರ, ಮಹಿಳೆಯೊಬ್ಬಳು ಕಲಿತರೆ ಒಂದು ಶಾಲೆ ತೆರೆದಂತಾಗುತ್ತೆ. ಇಂದಿನ ಕಾಲದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಒಬ್ಬ ಪೌರ ಕಾರ್ಮಿಕರ ಆರೋಗ್ಯವಾಗಿದ್ರೆ ಅವರ ಕುಟುಂಬ ಹಾಗೂ ಸಮಾಜವೂ ಕೂಡ ಆರೋಗ್ಯವಾಗಿರುತ್ತೆ ಎಂದಿದ್ದಾರೆ. ಡಾಕ್ಟರ್ ಗಾಯತ್ರಿ ಬೆಂಚಳ್ಳಿ ಅವರು ಮಾತನಾಡಿ, ಪೌರ ಕಾರ್ಮಿಕರ ಸೇವೆಯನ್ನ ಕೊಂಡಾಡಿ ಪೌರ ಕಾರ್ಮಿಕರ ಪಾದರವಿಂದಗಳಿಗೆ ನಮಸ್ಕಾರ. ಇಂದು ನಡೆದ ಆರೋಗ್ಯ ತಪಾಸಣೆಯ ಹೊರತಾಗಿಯೂ ಅವರು ಯಾವಾಗ ಬೇಕಾದರೂ ನಮ್ಮ ಕ್ಲಿನಿಕ್ಗೆ ಬಂದರೆ ಚಿಕಿತ್ಸೆ ನೀಡಲು ನಾವು ಸಿದ್ಧರಾಗಿದ್ದೀವಿ ಎಂದಿದ್ದಾರೆ. ಮಾಡಿ ಎಲ್ಲರೂ ಚೆನ್ನಾಗಿ ಸ್ವಚ್ಛತೆ ಮಾಡ್ತೀವಿ, ಎಲ್ಲರೂ ಹೆಸರು ಕೊಡ್ತೀವಿ. ಅಲ್ಲಿ ನಾವು ಅಭ್ಯಾಸರಿಗೆ ಅಂದರೆ ನಾವೇನು ಮಾಡಲ್ಲ, ನಾವು ಮನೆಗೆ ಹೇಳ್ತೀವಿ. ನಮ್ಮ ಏನೈತಿ ಘಟದಿಂದ ಮಾತ್ರ ಸ್ವಚ್ಛತೆ ಮಾಡಿ, ಏನು ಕಷ್ಟ ಗಾಡಿ ಮಾಡ್ತೀವಿ, ಬೆಳಗ್ಗೆ ಮಾಡಿ ಮತ್ತು ನಮ್ಮ ಗಾಡಿ ಬರೋಕ್ಕೆ ದಿನ ಮಕ್ಕಳು ಸಮಾಜವಾಗಿಲ್ಲ ಅಂತ ಕೂತ್ಕೊಂಡು ಇವ್ರು ಏನಾದ್ರು ಸ್ವಲ್ಪ ಹಾಕಿರ್ತಾರೆ. ಮತ್ತು ನಮ್ಮ ಗಾಡಿ ಬೇರೆ ನಾನೇ ಬೇರೆ ನಿಮ್ಮ ದಿನ ಗಾಡಿ ನೀವು ನಿಮ್ಮ ಮಕ್ಕಳು ಸಮಾಜದಾಗಲ್ಲ ಅಂತಾರೆ. ಆದ್ರೆ ಈಗ ನಾವೇನು ಹೇಳ್ತೀವಿ, ಈಗ ಅಣ್ಣ ರೀತಿ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ತಂದೆ ತಾಯಿ ಹೆಂಗೆ ಅಣ್ಣ ರೀತಿ ಮಾಡ್ತೀವಿ. ಅಣ್ಣಾರು ನೀವು ಹೆಣ್ಣು ನೀವು ಈ ಚರ್ಚೆ ಕೊಡಬಾರ್ದು, ಹೆಣ್ಣು ಈ ಚರ್ಚೆ ಕೊಟ್ಟಾಗ ನೀವು ಈಗ ಹೆಣ್ಣು ತಂದೆ ತಾಯಿ ಇದ್ದಾಗ ಹೆಣ್ಣು ಅವ್ರ ತಂದೆ ತಾಯಿ ಇದ್ದಾಗ, ನಿಮಗೆ ತಂದೆ ತಾಯಿ ಇದ್ದಾಗ ಗಂಡು ನೀವು ರೀತಿ ಮಾಡಿ ಅವ್ರು ಭಾಳ ವಿಚಾರ ಮಾಡ್ತೀವಿ. ನೀವು ಅದ್ರ ಭಾವ ಅವರು ಇಲ್ಲ ಹೌದಲ್ರಿ ನಮ್ಮ ಗುಂಡಿ ಕೆಲಸ ಮಾಡೋದು ಏನು ಗುಂಡಿ ಕೆಲಸ ಇದೇ ವೇಳೆ ಸಂಪನ್ಮೂಲ ವ್ಯಕ್ತಿ ಬಿಎಸ್ ಗಿಡ್ಡಣ್ಣವರ ಅವರು ಮಹಿಳೆಯರ ಮಹತ್ವ ಮತ್ತು ಸಮಾಜದಲ್ಲಿ ಅವರ ಪಾತ್ರದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆಯ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ರವಿರಾಜ್ಯ ಸಂಶಿ, ಶಿಗ್ಗಾಂವ್, ಏಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.